ಭಾರತಾಂಬೆಯು ಎಂತೆಂತಹ ಮಕ್ಕಳನ್ನು ಹಡೆದಿದ್ದಾಳೆಂದರೆ ಸ್ನೇಹಿತರೆ, ನಮ್ಮ ಭಾರತವು ಪ್ರಪಂಚದಲ್ಲೇ ಶ್ರೇಷ್ಠವಾದ ದೇಶ ಎಂದು ಹೇಳಿಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನಿಜ, ನಮ್ಮ ದೇಶವು ವಿಶ್ವದ ರಾಷ್ಟ್ರಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ. ಸಂದೇಹವೇ ಇಲ್ಲ. ಹೀಗೆ ಮಾಡಿದವರು ವೇದ ಕಾಲದ ಋಷಿಮುನಿಗಳು. ಮಹಾತ್ಮರು ಆಗಾಗ ಹುಟ್ಟುತ್ತಾ ಇರುತ್ತಾರೆ ಎಂಬುದನ್ನು ನಮ್ಮ ಇತಿಹಾಸವು ತಿಳಿಸಿದೆ. ಅಂತಹ ದಾರ್ಶನಿಕರೊಬ್ಬರು, ಮಹಾತ್ಮರೊಬ್ಬರು, ಮಹರ್ಷಿಯೊಬ್ಬರು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಾರೆ. ಅವರೇ ನಮ್ಮ DVG ಅವರು. ನಾವು ಭಾರತೀಯರು ಹೆಮ್ಮೆ ಪಡುವಂತಹ ವಿಷಯ ಇದಾಗಿದೆ. ಇಂದು DVG ಅವರ ಬಾಳ ಗುರಿ ಎಂಬ ಕಗ್ಗದ ತಾತ್ಪರ್ಯವನ್ನು ತಿಳಿಯೋಣ. ಜೀವಗತಿಗೊಂದು ರೇಖಾಲೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆಣಿಸೆ. ಭಾವಿಸುವುದೆಂತದನ್ನು ಮೊದಲು ಕೊನೆ ತೋರದಿರೆ, ಆವುದಿ ಜಗಕ್ಕಾದಿ ಮಂಕುತಿಮ್ಮ. ಇಲ್ಲಿ ಜೀವಗತಿಗೊಂದು ರೇಖಾಲೇಖವಿರಬೇಕು. ಮನುಷ್ಯನ ಜೀವನದ ಹಾದಿ ಹೇಗೋ ಒಂದು ರೀತಿಯಲ್ಲಿ ಅಡ್ಡಾದಿಡ್ಡಿಯಾಗಿ ಸಾಗಬಾರ್ದು. ಬದುಕಿಗೊಂದು ಸ್ಪಷ್ಟವಾದ ಚೌಕಟ್ಟು, ನಿಯಮ ಮತ್ತು ಯೋಜನೆ ಇರಲೇಬೇಕು. ಮುಂದಿನ ಸಾಲಿನಲ್ಲಿ ಏನು ಹೇಳಿದ್ದಾರೆ? ನಾವಿಕನಿಗಿರುವಂತೆ ದಿಕ್ಕು ದಿನವೆಣಿಸೆ. ಹಾಗಂದ್ರೇನು? ಕಡಲಿನಲ್ಲಿ ಹೊರಟ ನಾವಿಕನಿಗೆ ತಾನು ಎಲ್ಲಿಗೆ ಸಾಗುತ್ತಿದ್ದೇನೆ ಎನ್ನುವ ಒಂದು ಸ್ಪಷ್ಟ ದಿಕ್ಕು ಮತ್ತು ಎಷ್ಟು ದಿನಗಳಲ್ಲಿ ತಲುಪ್ತೇನೆ ಎನ್ನುವ ಲೆಕ್ಕಾಚಾರ ಹೇಗಿರುತ್ತೋ ಹಾಗೆಯೇ ಮನುಷ್ಯನಿಗೂ ತನ್ನ ಬದುಕಿನ ದಾರಿಯ ಬಗ್ಗೆ ಒಂದು ಸ್ಪಷ್ಟತೆ ಇರಲೇಬೇಕು. ಮುಂದೆ ಏನು ಹೇಳಿದ್ದಾರೆ? ಭಾವಿಸುವುದೆಂತದನ್ನು ಮೊದಲು ಕೊನೆ ತೋರದಿರೆ. ಹಾಗಂದ್ರೇನು? ನಾವಿಕನಿಗೆ ದಂಡೆ ಎಲ್ಲಿದೆ ಎಂದು ಗೊತ್ತಿರುತ್ತೆ. ಆದರೆ ಮಾನವ ಜೀವನದ ವಿಷಯಕ್ಕೆ ಬಂದರೆ ಈ ಬದುಕಿನ ನಿಜವಾದ ಆರಂಭ ಯಾವುದು ಮತ್ತು ಕೊನೆ ಯಾವುದು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಮೂಲ ಮತ್ತು ತುದಿಯೇ ತಿಳಿಯದಿರುವಾಗ ಅಂತಿಮ ಗುರಿಯನ್ನು ನಿರ್ಧರಿಸುವುದು ಹೇಗೆ ಎನ್ನುವ ಗೊಂದಲ ಇಲ್ಲಿದೆ. ಕೊನೆಯ ಸಾಲಿನಲ್ಲಿ ಏನು ಹೇಳಿದ್ದಾರೆ? ಆವುದೀ ಜಗಕ್ಕಾದಿ ಮಂಕುತಿಮ್ಮ. ಈ ಸೃಷ್ಟಿಯ ರಹಸ್ಯವೇ ಅತ್ಯಂತ ಅಗಾಧವಾದುದು. ಈ ಜಗತ್ತು ಎಲ್ಲಿಂದ ಶುರುವಾಯಿತು, ಎಲ್ಲಿ ಕೊನೆಯಾಗುತ್ತೆ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಆದಾಗ್ಯೂ ನಾವಿಕನಂತೆ ಬದುಕಿನಲ್ಲೊಂದು ದಿಕ್ಸೂಚಿಯನ್ನು ಇಟ್ಟುಕೊಂಡು ಸಾಗುವುದು ಅತ್ಯಗತ್ಯ ಎಂಬುದು ಇದರ ಅಂತರಾಳದ ಸಂದೇಶವಾಗಿದೆ. ಧನ್ಯವಾದಗಳು ಸ್ನೇಹಿತರೆ.